ಅಬ್ಬಬ್ಬಬ್ಬ, ನಮ್ಮ ಡಮ್ ಡೈರೆಕ್ಟ್ಸ್ನ ತಮ್ಮನೆಲ್ಲ ನೋಡ್ತಿದ್ದಾಗೆ ಎಷ್ಟು ಫಾಸ್ಟಾಗಿ ಕ್ಲಿಕ್ ಮಾಡೋದು ನೋಡು. ಐ ಕ್ಯಾನ್ ಅಂಡರ್ಸ್ಟ್ಯಾಂಡ್. ಸ್ವಲ್ಪ ಜನ ಡೈರೆಕ್ಟರ್ಸ್ಗೆ ನಾನು ಹೇಳಬೇಕಾಗಿರೋ ಮಾತೇನೆಂದರೆ, ಏನೋ ಸಿನಿಮಾ ಮಾಡಿ ದಬ್ಬೇಕಲ್ಲ ಅಂತ ಸಿನಿಮಾ ಮಾಡಬಾರ್ದು. ಆಡಿಯನ್ಸ್ಗೆ ಅವ್ರ ಟೈಮ್ಗೆ ವ್ಯಾಲ್ಯೂ ಕೊಟ್ಟು ಸಿನಿಮಾ ಮಾಡಬೇಕು. ನಾನು ಇಷ್ಟು ದಿನ ಈ ಥರ ಲೆಜೆಂಡರಿ ಡೈರೆಕ್ಟರ್ಸ್ ಆ್ಯಕ್ಟರ್ಸ್ ಹತ್ರ ಹೋಗಿ ಶೂಟ್ ಶಾರ್ಟ್ ಫ್ಲಾಪ್ ಕಥೆನ ಹೇಗೆ ಒಪ್ಪಿಸ್ತಾರೆ ಅಂತ ಯೋಚನೆ ಮಾಡ್ತಿದ್ದೆ. ಪ್ಲ್ಯಾನ್ ಮಾಡಿ ಪಕ್ಕ ಒಂದೊಳ್ಳೆ ಸಿನಿಮಾ ಕೊಟ್ಟು ಸ್ಟ್ಯಾಂಡರ್ಡ್ ಇಂಡಸ್ಟ್ರಿನ ನ್ಯಾಷನಲ್ ಇಂಟರ್ನ್ಯಾಷನಲ್ ಲೆವೆಲಲ್ಲಿ 10 ಹೆಜ್ಜೆ ಮುಂದೆ ಇರ್ತಾರೆ ಡೈರೆಕ್ಟರ್ಸ್ಗೆ ಕನ್ನಡ ಆಡಿಯನ್ಸ್ ಆರ್ ಟ್ರೂಲಿ ಗ್ರೇಟ್ಫುಲ್. ಆ್ಯಂಡ್ ಇವಾಗ ಪಕ್ಕಾ ಪ್ಲ್ಯಾನ್ ಮಾಡಿ ರೊಟ್ಟ ಸಿನಿಮಾಗಳನ್ನ ಕೊಟ್ಟು ಸ್ಯಾಂಡಲ್ವುಡ್ನ 20 ಹೆಜ್ಜೆ ಹಿಂದೆ ಇಡುವಾಗೆ ಮಾಡಿದ ಈ ಡೈರೆಕ್ಟರ್ಸ್ಗೆ ಸಲಾಂ. ಫಸ್ಟ್ಲಿ ನಮ್ಮ ರ್ಯಾಂಕ್ ನಂಬರ್ 5 ಲೆಜೆಂಡರಿ ಡೈರೆಕ್ಟರ್ ಮಹೇಶ್ ಕುಮಾರ್. ಡೈರೆಕ್ಟರ್ ಆಗಿ ತೆಗೆದಿರೋ ಸಿನಿಮಾ 2. ಫಸ್ಟ್ ಸಿನಿಮಾ ಅಯೋಗ್ಯ, ಸರಿ ಕಾಮಿಡಿ ಕಮರ್ಷಿಯಲ್, ಕ್ರಿಂಜ್ 40%. ಸೆಕೆಂಡ್ ಫಿಲಮ್ ಮದಗಜ. ಈ ಸಿನಿಮಾ ಬಗ್ಗೆ ನಾನು ಏನು ಗುರು ಹೇಳೋದು, ಎಲ್ಲ ಸಿನಿಮಾನ ಮಿಕ್ಸ್ ಮಾಡಿ ಇವದೋಪ್ತರ ಮಾಡಿ ಆ ಎಕ್ಸಿಕ್ಯೂಷನ್ ಏನು ಗುರು, ಅದು ನಕ್ತವ್ರೆ ನಮ್ಮ ಪಕ್ಕದ ಇಂಡಸ್ಟ್ರಿ ಅವರು. ಈ ಸಿನಿಮಾ ನೋಡಿ. ನಮ್ಮ ನಂಬರ್ 4 ಲೆಜೆಂಡರಿ ಡೈರೆಕ್ಟರ್ ಹರಿಕೃಷ್ಣ. ಇವ್ರದ್ದು ಇಂಟ್ರೊಡಕ್ಷನ್ನೇ ಬೇಕಾದರೆ ಕ್ಯಾರೆಕ್ಟರ್. ಫಸ್ಟ್ ಸಿನಿಮಾದಲ್ಲೇ ರಾಡ್ ಪ್ರೋ ಮ್ಯಾಕ್ಸ್ ಅನ್ನೋ ರೆಕಾರ್ಡ್ ಯಾರಾದ್ರು ಇದ್ರೆ ಅದು ನಮ್ಮ ಹರಿಕೃಷ್ಣವ್ರಿಗೆ ಸ್ವಂತ. ನೆಕ್ಸ್ಟ್ ಸರಿ ಅಣ್ಣ ಯಾರತ್ರ ಹೋಗಿ ಸ್ಟೋರಿ ಮಾಡ್ತೀನಿ ಅಂತ ಹೇಳಿದ್ರೆ ನಾನು ಕೊಡೋ ಸಜೆಷನ್ ಏನಂದ್ರೆ, ಥ್ಯಾಂಕ್ ಯು. ಪ್ರೇಮ್ ಅವ್ರ ಮೇಲೆ ನನಗೆ ಅಟ್ಮೋಸ್ಟ್ ರೆಸ್ಪೆಕ್ಟ್ ಇದೆ. ಯಾಕಂದರೆ ಇಂಡಸ್ಟ್ರಿ ರೆಕಾರ್ಡ್ ಕ್ರಿಯೇಟ್ ಮಾಡಿ ಬ್ರೇಕ್ ಕೂಡ ಮಾಡಿದ್ದಾರೆ. ಬಟ್ ಒಂದೇ ಒಂದು, ಅವ್ರಿಗೆ ಇಷ್ಟ ಬಂದ ಸಿನಿಮಾ ಮಾಡ್ತಾ ಜನರ ಒಪಿನಿಯನ್ನೇ ಕೇಳಿಸ್ಕೊಳ್ದೆ ಹೆಂಗೆ ಬೇಕಂಗೆ ಸಿನಿಮಾ ಮಾಡಿದರೆ ಇಲ್ಲಿ ನೋಡಿ ಇದೇ ರೀತಿ ಸಿನಿಮಾಗಳಾಗ್ತವೆ. ಕರಿಯ, ಎಕ್ಸ್ಕ್ಯೂಸ್ ಮೀ, ಜೋಗಿ, ರಾಜ್ ಎಷ್ಟಿಲ್ಲ. ಬಟ್ ಈ ಚೂಸ್ ಟು ಮೇಕ್ ಜೋಗಯ್ಯ ದಿ ವಿಲನ್. ನೀವು ಅನ್ಬೋದು ದಿ ವಿಲನ್ ಬಾಕ್ಸ್ ಆಫೀಸಲ್ಲಿ ಇಟ್ಟಲ್ವಾ ಅಂತ. ಹೌದು ಇಟ್ಟೆ. ಡಸ್ ಇಟ್ ವರ್ತ್ ಇಟ್? ಡೆಫಿನೆಟ್ಲಿ ನೋ. ನೆಕ್ಸ್ಟ್ ನಮ್ಮ ನನ್ಕಿಶೋರ್ ಚಾಪ್ಲಿನ್. 8 ಸಿನಿಮಾಗಳಿಗೆ ತಂದೆ. ಮೊದಲು ತೆಗೆದಿರೋ 6 ಸಿನಿಮಾದಲ್ಲಿ ಕ್ರಿಂಜ್ ಬಹಳ ಇಲ್ಲ ಅಂದ್ಕೊಂಡ್ರೆ ಏನು. ಅವಾಗಿಂದ ಒಬ್ಬ ಯುದ್ಧಕ್ಕೆ ಹೋಗೋ ವೀರನ್ ಥರ ಕ್ರಿಂಜ್ ಜಾಸ್ತಿ ಆದರೂ ಪರವಾಗಿಲ್ಲ, ಕಮ್ಮಿ ಆಗದೆ ಇರೋ ಥರ ತೋರಿಸ್ತೀನಿ ಅಂತ ಶಬ್ದ ಮಾಡಿದ್ದಾರೆ ಅನಿಸುತ್ತೆ. ಕ್ರಿಂಜ್ ಸಿನಿಮಾನೇ ಮಾಡಿಸಿದ್ದಾರೆ. ಅಲ್ಲ, ಆ ಪೊಗರಿಗೆ ಕೊಟ್ಟಿದ್ದ ಹೈಪ್ಗೆ ಆ ಸಿನಿಮಾಗೆ ಏನಾದ್ರು ಸಂಬಂಧ ಇದೆ ಅಣ್ಣ? 15ರಿಂದ 20 ನಿಮಿಷಗಳ ಕಾಲದಲ್ಲಿ ಒಂದು ಟ್ವಿಸ್ಟ್ ಆಗಿ ಇದ್ದೇ ಇರುತ್ತೆ ಸಿನಿಮಾದಲ್ಲಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ನಮ್ಮ ನಂಬರ್ 1 ಲೆಜೆಂಡ್ ಅಂಡ್ ಲೆಜೆಂಡರಿ ಡೈರೆಕ್ಟರ್ ಕ್ರಿಸ್ಟೋಫರ್ ನೋಲನ್ ಚಂದ್ರು. ಅಣ್ಣವರು ಕಬ್ಜಾನ ಕನ್ನಡದಲ್ಲಿ ಮಾತ್ರ ಬಿಡದೆ ಬ್ರಹ್ಮಾತ್ರದ ಕಂಟೆಂಟ್ ತೆಗೆದು ಪ್ಯಾನ್ ಇಂಡಿಯಾ ರೇಂಜ್ KGF ಲೆವೆಲ್ ಪ್ರಮೋಷನ್ ಮಾಡಿ ಎಫರ್ಟ್ ಹಾಕಿದ್ದೀನಿ. ನಾನೇನು ಅನ್ಕೊಂಡಿದ್ದು ಅದು ಮಾಡಿದ್ದೀನಿ ಅಷ್ಟೇ. ಇದ್ದೇ ಹೆಸರನ್ನ ಅರ್ಧ ತಕೊಂಡ್ರು. ಅದ್ರ ಜೊತೆಗೆ KF ಅಲ್ಲಿ ರೊಟ್ಟ ಕಮರ್ಷಿಯಲ್ ಸಿನಿಮಾ ಅಂದ್ರೆ ಇಷ್ಟೇನು ಅನ್ನೋ ಹೆಸರು ತಗೊಂಬಂದ್ರು. ಆದ್ರೂ ಈಸ್ ಟ್ರಾವೆಲಿಂಗ್ ಇನ್ ಎ ಡ್ರೀಮ್, ನೀವು ಏನು ಮಾಡೋಕ್ಕಾಗಲ್ಲ. ಪ್ರಶಾಂತ್ ನೀಲ್, ರಿಷಬ್ ಶೆಟ್ಟಿ ಇನ್ನಿಷ್ಟು ಡೈರೆಕ್ಟರ್ಸ್ ನಮ್ಮ ಕನ್ನಡ ಇಂಡಸ್ಟ್ರಿಗೆ ಇಂಟರ್ನ್ಯಾಷನಲ್ ಲೆವೆಲಲ್ಲಿ ಹೆಸರು ತಗೊಂಬಂದ್ರು. ಹಂಗಿದ್ದಾಗ ನಮ್ಮಿಂದ ಬರ್ತಿರೋ ಸಿನಿಮಾಗಳು ಹೆಂಗಿರಬೇಕು? ಈ ವಿಡಿಯೋ ಮಾಡಿದ ಮೇನ್ ರೀಸನ್ ಏನಂದರೆ, ಹೊರಗೆ ನ್ಯೂವೇಜ್ ಫಿಲ್ಮ್ ಮೇಕರ್ಸ್ ಎಲ್ಲೆಲ್ಲೋ ಬೆಂಗಳೂರಿಗೆ ಬಂದು ಟ್ಯಾಲೆಂಟ್ ಇದ್ರು ದುಡ್ಡಿದ್ರು ಚಾನ್ಸ್ ಇಲ್ಲದೆ ಅವ್ರ ಟ್ಯಾಲೆಂಟ್ನ ಸಾಯಿಸ್ಕೊಂಡು ಏನೋ ಒಂದು ಕೆಲಸ ಮಾಡ್ಕೊಂಡಿದ್ದಾರೆ. ಇವರಿಷ್ಟೇ ಅಲ್ಲ, ಇವರು ತುಂಬ ಜನ ಇದ್ದಾರೆ. ಅವ್ರ ಬಗ್ಗೆನೂ ಮಾತಾಡ್ತೀನಿ. ಪಾರ್ಟ್ 2 ಬೇಕು ಅಂದರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಆ್ಯಂಡ್ ಫೈನಲಿ ನಮ್ಮ ಚಾನಲಲ್ಲಿ ಸಿನಿಮಾ ಸಂಬಂಧಪಟ್ಟ A to Z ಕಂಟೆಂಟ್ ಬರ್ತಾ ಇರುತ್ತೆ. ಸೊ ನೆಕ್ಸ್ಟ್ ವಿಡಿಯೋ ಬರೋದ್ರೊಳಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಟೇಕ್ ಕೇರ್, ಬಾಯ್ ಬಾಯ್.